ಆರೋಗ್ಯ ಮತ್ತು ಫಿಟ್ನೆಸ್ ಗುರಿಗಳನ್ನ ಸಾಧಿಸುವ ಜೊತೆಗೆ ಮಾನಸಿಕ ಆರೋಗ್ಯವನ್ನ ಉತ್ತಮಗೊಳಿಸಿಕೊಳ್ಳುವುದರ ಮೂಲಕ ಪರಿಪೂರ್ಣ ಜೀವನವನ್ನ ಅನುಭವಿಸುವ ಪ್ರೇರಣೆಯ ಹಾದಿ ಇದು. ಬದುಕಿನ ಪ್ರತಿ ಹೆಜ್ಜೆಯೂ ನೆಮ್ಮದಿಯ ಕಡೆಗೆ ಸಾಗಿಸುವ ಮಾರ್ಗ. ಆರೋಗ್ಯವೂ ಆತ್ಮವಿಶ್ವಾಸವೂ ಒಂದೇ ಸ್ಥಳದಲ್ಲಿ ಸಮ್ಮಿಲನಗೊಂಡ ಅದ್ಭುತ ಜಾಗ. ಅದುವೇ ಉಡುಪಿಯ ವಸುದೈವ ಕುಟುಂಬಕಂ. ವಸುದೈವ ಕುಟುಂಬಕಂ ಎನ್ನುವಂಥದ್ದು ಒಂದು ಆಧ್ಯಾತ್ಮಿಕ ಸಹಜೀವನ ಕೇಂದ್ರ. ಉಡುಪಿಯ ಚಿಟ್ಪಾಡಿಯಲ್ಲಿರುವ ಈ ಆಶ್ರಮದಲ್ಲಿ 16 ಸುಸರ್ಜಿತವಾದ ಮನೆಗಳು, ಸುಂದರವಾದ ಕೃಷ್ಣ ಮಂದಿರ, ಯೋಗ ಕೇಂದ್ರ, ಧ್ಯಾನ ಮಂದಿರ ಹಾಗೂ ವಿಶಾಲವಾದ ಉದ್ಯಾನವನ ಇದೆ. ಇಲ್ಲಿ ಪ್ರತಿದಿನ ಪೂಜೆ, ಅಗ್ನಿಹೋತ್ರ, ಯೋಗ, ಭಜನೆ, ಧ್ಯಾನ ಮುಂತಾದ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಇದು ಶುರುವಾಗಿ ಇವಾಗ 5 ವರ್ಷ ಆಯಿತು. ಅದರ ಮುಂಚೆನೇ ನಾವು ಈ ಧ್ಯಾನ ಮಂದಿರ ಮತ್ತು ಕೆಲವು ಇದನ್ನು ನಾವು ಮುಂಚೆನೇ ಮಾಡಿದ್ದೆವು. ಇಲ್ಲಿ ಎಲ್ಲ ಏಜ್ ಗ್ರೂಪ್ನವರು ಬರ್ತಾರೆ. ಸಾಧಾರಣ ತುಂಬ ಬಿಸ್ನೆಸ್ಸಲ್ಲಿ ಸ್ಟ್ರೆಸ್ ಆಗಿ ಸ್ವಲ್ಪ ರಿಲೀಫ್ ಬೇಕಂತ ಹೇಳಿ ಬರುವವರೇ ಜಾಸ್ತಿ. ಅಲ್ಲಿ ಬಂದವರಿಗೆ ಇಲ್ಲಿ ಆಧ್ಯಾತ್ಮ ಜೀವನ ಸ್ಟೈಲು ಮತ್ತು ನಾವು ಕೊಡುವ ಸಾತ್ವಿಕ ಫುಡ್ಡು, ಯೋಗ, ಮೆಡಿಟೇಷನ್ನು, ಭಜನೆ ಆಗಲಿ, ಧ್ಯಾನ ಆಗಲಿ ಎಲ್ಲ ನಾವು ಹೇಳಿಕೊಡ್ತೇವೆ. ಬಂದು ಇಲ್ಲಿ ಸ್ಟೇ ಮಾಡ್ತಾರೆ. 1 ವಾರಕ್ಕೆ, 15 ದಿನಕ್ಕೆ, 1 ತಿಂಗಳಿಗೆ, ಮತ್ತು ಈವನ್ ಲಾಂಗ್ ಸ್ಟೇ ಮಾಡೋರು ಇದ್ದಾರೆ. ಕೆಲವರು ರಿಟೈರ್ಡ್ ಆದವರು, ಕೆಲವರು ವಾಲಂಟರಿ ರಿಟೈರ್ಮೆಂಟ್ ತಗೊಂಡವರು. ಓಲ್ಡ್ ಏಜ್ ಹೋಮ್ ಅಂತ ನಾವು ಕರೆಯೋದಿಲ್ಲ, ಕಮ್ಯುನಿಟಿ ಲಿವಿಂಗ್ ಅಂತ ಕರಿತೇವೆ, ಸಹಜೀವನ. ಇದನ್ನು ನಾವು ಸಹಜೀವನ ಅಂತ ಕರಿತೇವೆ. ಇಲ್ಲಿ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಕ್ವಾನಿಮಿಟಿ, ಸಮತ್ವಂ, ಎಲ್ಲರಿಗೂ ಒಂದು ಈಕ್ವಲ್. ಮತ್ತು ವಸುದೈವ ಕುಟುಂಬದಲ್ಲಿ ಯಾರು ದೊಡ್ಡವರು ಚಿಕ್ಕವರು ಎಲ್ಲರೂ ಈಕ್ವಲ್, ಆ ರೀತಿ ಒಂದು ಭಾವನೆಯಲ್ಲಿ ಆಗ್ತಾರೆ. ಅದನ್ನು ಎಲ್ಲರೂ ಅದನ್ನು ತುಂಬ ಲೈಕ್ ಮಾಡ್ತಾರೆ. ಎಲ್ಲ ಇಲ್ಲಿ ಇರುವ ನಮ್ಮ ಇನ್ಮೇಟ್ಸ್ಗಳಿಗೆ ಎಲ್ಲ ರೀತಿಯ ಅರೇಂಜ್ಮೆಂಟು ಇದೆ. ವಾರ ಡಾಕ್ಟ್ರು ಬರ್ತಾರೆ, ಮತ್ತು ಸಪ್ರೇಟಾಗಿ ಕ್ಯಾರಿಟೇಕರ್ಸ್ ಇದ್ದಾರೆ. ಬೇಕಿದ್ದರೆ ಅವ್ರಿಗೆ ನಾವು ಕ್ಯಾರಿಟೇಕರ್ ನಾವು ಪ್ರೊವೈಡ್ ಮಾಡ್ತೇವೆ. ಇಲ್ಲ ಅವರು ಕರ್ಕೊಂಡು ಬಂದು ಇಟ್ಕೊಳ್ಬೋದು. ಅವ್ರಿಗೆ ಕೆಲವರು ಅವರೇ ಇಟ್ಕೊಳ್ತಾರೆ. ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನಮ್ಮಲ್ಲಿ 16 ಸುಸಜ್ಜಿತವಾದ ಮನೆಗಳಿದೆ. ಸಿಂಗಲ್ ಬೆಡ್ರೂಮ್ ಅಪಾರ್ಟ್ಮೆಂಟ್ಸ್, ಫುಲ್ಲಿ ಫರ್ನಿಶ್ ಆದ ಮನೆಗಳು. ಎಲ್ಲ ಮನೆಯಲ್ಲಿಯೂ ಟಿವಿ, ಫ್ರಿಜ್ಜು, ಏರ್ ಕಂಡೀಷನರ್ ಎಲ್ಲನೂ ಇದೆ. ಇದು ಸಿಂಗಲ್ ಬೆಡ್ರೂಮ್ ಅಪಾರ್ಟ್ಮೆಂಟ್, ಫುಲ್ಲಿ ಫರ್ನಿಶ್ ಅಪಾರ್ಟ್ಮೆಂಟ್. ಇದು ಹಾಲು, ಒಂದು ಸ್ಮಾಲ್ ಪ್ಯಾಂಟ್ರಿ, ಕಿಚನ್ ಇದೆ, ಒಂದು ಬೆಡ್ರೂಮ್ ಇದೆ, ಹಿಂಬದಿಯಲ್ಲಿ ಒಂದು ಯುಟಿಲಿಟಿ ಇದೆ, ಸಿಟ್ಔಟು. ಇದೇ ರೀತಿ 16 ಅಪಾರ್ಟ್ಮೆಂಟ್ಗಳಿದ್ದಾವೆ ಇಲ್ಲಿ. ಇನ್ನು ಕೆಳಗಡೆಯಲ್ಲಿ 2 ಕಾಟೇಜ್ ಇದೆ. ಇದು ಕಾಮನ್ ಹಾಲ್. ಎಲ್ಲ 16 ಮನೆಗೂ ಎಕ್ಸಸ್ ಇದೆ ಇದು. ಇಲ್ಲಿ ಎಲ್ಲರೂ ಒಟ್ಟಿಗೆ ಬಂದು ಮಾತಾಡಲಿಕ್ಕೆ ಮತ್ತು ಏನಾದರೂ ಚಿಕ್ಕ ಕಾರ್ಯಕ್ರಮ ಮಾಡಲಿಕ್ಕೆ ಅನುಕೂಲ ಇದೆ. ಮತ್ತು ಇಲ್ಲಿ ಒಂದು ಲಿಫ್ಟ್ ಇದೆ. ಇದು ಕೃಷ್ಣ ಮಂದಿರ. ಇಲ್ಲಿ ಪ್ರತಿದಿನ ಬೆಳಿಗ್ಗೆ 8 ಗಂಟೆಗೆ ಪೂಜೆ ಆಗ್ತದೆ. ಪ್ರಸಾದವನ್ನು ನಾವು ಎಲ್ಲರಿಗೆ ಹಂಚ್ತೇವೆ. ಮತ್ತು 10 ಗಂಟೆಗೆ ಸರಿಯಾಗಿ ಅಗ್ನಿಹೋತ್ರ ಮಾಡ್ತೇವೆ ಪ್ರತಿದಿನ. ಎಲ್ಲ ಇಲ್ಲಿ ಯಾರೆಲ್ಲಿದ್ದಾರೆ, ಯಾರಿಗೆಲ್ಲ ಅದರಲ್ಲಿ ಭಾಗವಹಿಸಲಿಕ್ಕೆ ಆಸಕ್ತಿ ಇದೆ ಅವರೆಲ್ಲ ಬಂದು ಅದರಲ್ಲಿ ಪಾಲ್ಗೊಳ್ಬೋದು. ಅಗ್ನಿಹೋತ್ರ ಮತ್ತು ಸಂಜೆ ಹೊತ್ತು ಪುನಃ ಭಜನೆ ಮಾಡ್ತೇವೆ. ಇಲ್ಲಿ ಮಂದಿರದ ಪಕ್ಕದಲ್ಲಿ ಭೋಜನ ಶಾಲೆ ಇದೆ. ಬನ್ನಿ ನೋಡ್ಕೊಂಡು ಹೋಗೋಣ. ಇದು ನಮ್ಮ ಭೋಜನ ಶಾಲೆ. ಬೆಳಿಗ್ಗೆ 8:30 ಗಂಟೆಗೆ ಫಲಾಹಾರ, ಮಧ್ಯಾಹ್ನ 1 ಗಂಟೆಗೆ ಊಟ, ಮತ್ತು ಸಂಜೆ ಹೊತ್ತು ಒಂದು ಏನಾದರೂ ಸ್ನ್ಯಾಕ್ಸ್ ಇರುತ್ತೆ. ಟೀ, ಕಾಫಿ ಅಥವಾ ಕಷಾಯ, ಬಾದಾಮ್ ಮಿಲ್ಕ್ ಎಲ್ಲ ಕೊಡ್ತೇವೆ. ರಾತ್ರಿ ಪುನಃ ಎಲ್ಲರಿಗೆ, ಇನ್ಮೇಟ್ಸ್ ಯಾರಿದ್ದಾರೆ ಎಲ್ಲರಿಗೆ ಫಲಾಹಾರ ಅಥವಾ ಊಟ ಎರಡನ್ನೂ ಕೊಡ್ತೇವೆ. ಪ್ಯೂರ್ ವೆಜಿಟೇರಿಯನ್ ಸಾತ್ವಿಕ್ ಫುಡ್ ಕೊಡ್ತೇವೆ. ಇಲ್ಲಿ ಇರುವ ಸ್ಟಾಫ್ ಎಲ್ಲ ಭಾಳ ಕೋಆಪರೇಟಿವ್ ಆಗಿ ಇದು ಮಾಡ್ತಾರೆ. ಎಲ್ಲರಿಗೂ ಬೇಕಾದ ಹಾಗೆ ಅನುಕೂಲ ಆಗುವ ಹಾಗೆ ಎಲ್ಲ ಸಪ್ಲೈ ಮಾಡ್ತಾರೆ, ನೋಡ್ಕೊಳ್ತಾರೆ. ಇದು ನಮ್ಮ ಕಿಚನ್. ಇದು ನಾವು ಪ್ರತಿದಿನ ಇಲ್ಲಿ ಎಲ್ಲರಿಗೆ ಬೇಕಾದ ಎಲ್ಲ ಐಟಮ್ಗಳನ್ನು, ಸಾತ್ವಿಕ ಆಹಾರವನ್ನು ತಯಾರು ಮಾಡಿ ಕೊಡ್ತೇವೆ. ಪರ್ಟಿಕ್ಯುಲರ್ ಆಗಿ ನಮ್ಮ ಒಂದು ಸ್ಪೆಷಾಲಿಟಿ ಏನಂತ ಹೇಳಿದರೆ, ನಾವು ಮೆಡಿಸಿನಲ್ ಪ್ಲ್ಯಾಂಟಲ್ಲಿ ಬೇಕಾದ ಎಲ್ಲ ಐಟಮ್ಗಳನ್ನು ಉಪಯೋಗ ಮಾಡ್ತೇವೆ. ಮತ್ತು ಇಲ್ಲಿ ವಾಟರ್ ಫಿಲ್ಟರ್ ಇದೆ. 24 ಅವರ್ಸ್ ಎಲ್ಲ ಇದಕ್ಕೂ ನಾವು ಪ್ಯೂರ್ ವಾಟ್ರನ್ನು ಯೂಸ್ ಮಾಡ್ತೇವೆ, ಫಿಲ್ಟರ್ ವಾಟ್ರನ್ನು ಯೂಸ್ ಮಾಡ್ತೇವೆ. ಇದು ನಮ್ಮ ಧ್ಯಾನ ಮಂದಿರ. ಇಲ್ಲಿ ಪ್ರತಿದಿನ ಯೋಗ,
ಭಜನೆ ಮತ್ತು ಧ್ಯಾನ ಎಲ್ಲ ನಡೀತಾ ಇರ್ತದೆ. ಊರಿನ ಎಲ್ಲ ಜನರು ಬರ್ತಾರೆ ಇಲ್ಲಿಗೆ. ಮತ್ತು ಹಬ್ಬ ಹುಣ್ಣಿಮೆ ಎಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿ ವಿಶೇಷವಾಗಿ ಮಾಡ್ತೇವೆ ನಾವು. ಬನ್ನಿ ಒಳಗೆ ಬನ್ನಿ. ಈ ಧ್ಯಾನ ಮಂದಿರ ಸ್ಟಾರ್ಟ್ ಆಗಿ 10 ವರ್ಷ ಆಯಿತು. ನಮ್ಮ ವಸುದೈವ ಕುಟುಂಬಕಂನ ಮೊದಲನ ಪಾರ್ಟ್ ಈ ಧ್ಯಾನ ಮಂದಿರ. ಇಲ್ಲಿ ನಮಗೆ ಆಧ್ಯಾತ್ಮಿಕ ಪುಸ್ತಕಗಳನ್ನೆಲ್ಲ ಇಟ್ಟಿದ್ದೇವೆ. ಬಂದವರು ಯಾರು ಬೇಕಿದ್ರೆ ಯಾವ ಟೈಮ್ನಲ್ಲಿ ಬಂದು ಬೆಳಿಗ್ಗಿಂದ ಸಂಜೆವರೆಗೆ ಬಂದು ಇಲ್ಲಿ ಆಧ್ಯಾತ್ಮಿಕ ಪುಸ್ತಕಗಳನ್ನು ಸ್ಟಡಿ ಮಾಡ್ಬೋದು. ಇದು ನೋಡಿ ಫುಲ್ಲು ಓಪನ್ ಇದೆ, ಮೇಲೆ ಆಕಾಶ ತೋರ್ತದೆ. ಈ ರೀತಿ ನಿಮಗೆ ಇಲ್ಲಿ ಊರಿನಲ್ಲಿ ಮಾತ್ರ. ಮುಂಚಿನ ಕಾಲದಲ್ಲಿ ಈ ರೀತಿ ಮನೆಗಳಿತ್ತು. ಇವಾಗ ಈ ರೀತಿ ಮನೆ ನಿಮಗೆ ನೋಡಿ ಸಿಗೋದಿಲ್ಲ, ಭಾಳ ಕಮ್ಮಿ. 2 ಬೆಡ್ರೂಮು, ಹಾಲು ಮತ್ತು ಒಂದು ಕಿಚನ್ನು. ಇದು ಹಾಗೆ ಎಲ್ಲ ಫುಲ್ಲಿ ಫರ್ನಿಶ್ಡ್ ವಿತ್ AC ಮತ್ತು ಎಲ್ಲ ಅನುಕೂಲಗಳು ಇದ್ದಾವೆ. ಇದು ನಮ್ಮ ಯೋಗ ಮಂದಿರ. ಹೊಸದಾಗಿ ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೇವೆ. ಇಲ್ಲಿ ಯೋಗ ಮತ್ತು ಮೆಡಿಟೇಷನ್ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಯೋಗ ಹೇಳಿಕೊಡ್ತೇವೆ ಮತ್ತು ಚಿಕ್ಕ ಚಿಕ್ಕ ಪ್ರೋಗ್ರಾಮ್ಗಳನ್ನು ಇಲ್ಲಿ ಮಾಡ್ತೇವೆ. ಎಲ್ಲ ರೀತಿಯ ವಿಸಿಟರ್ಸ್ ಬರ್ತಾರೆ. ನಾವು ಪ್ರಿಫರ್ ಮಾಡೋದು 11 months ಅಥವಾ ಲಾಂಗ್ ಲೀಸ್. ನಮ್ಮ ವಸುದೈವ ಕುಟುಂಬಕಮ್ಮು ಚಿಟ್ಪಾಡಿಯಲ್ಲಿದೆ. ದೇವಸ್ಥಾನದಿಂದ 1.5 ಕಿಲೋಮೀಟರ್ ಆಗುತ್ತೆ. ಬಸ್ ಸ್ಟ್ಯಾಂಡ್ನಿಂದ 1.5 ಕಿಲೋಮೀಟರ್ ಆಗುತ್ತೆ. ಹನುಮಾನ್ ಗ್ಯಾರೇಜ್ ಪಕ್ಕದಲ್ಲಿದೆ, ವೀರ ಹನುಮಾನ್ ರೋಡ್. ನೌಡೇಸ್ ಏನಾಗಿದೆ ಅಂತ ಹೇಳಿದರೆ, ಬಿಸ್ನೆಸ್ ಮಾಡೋರಾಗಲಿ ಎಲ್ಲರಿಗೂ ಲೈಫ್ ಹ್ಯಾಸ್ ಬಿಕಮ್ ವೆರಿ ಪ್ರಾಬ್ಲಮ್ಯಾಟಿಕ್ ಆಗಿದೆ. ಸ್ಟ್ರೆಸ್, ಸ್ಟ್ರೈನ್. ಇದರಿಂದ ದೂರ ಹೋಗ್ಲಿಕ್ಕೆ ಸರಿಲಿಕ್ಕೆ ಅವ್ರು ಏನು ಮಾಡ್ತಾರೆ, ಒಂದು ಹಿಲ್ ಸ್ಟೇಷನು, ಒಂದು ಬೀಚ್ ರೆಸಾರ್ಟು, ಒಂದು ಕ್ಲಬ್ಬು, ಬೇರೆ ಕಡೆ ಫಾರಿನಿಗೆಲ್ಲ ಹೋಗ್ತಾರೆ. ಬಟ್ ಅವರಿಗೆ ಅಲ್ಲಿ ನಿಜವಾದ ಒಂದು ರಿಲೀಫ್ ಸಿಕ್ಕುವುದಿಲ್ಲ. ಪ್ಲೆಷರನ್ನು ಹುಡುಕಿ ಹೋಗ್ತಾರೆ, ಪುನಃ ವಾಪಸ್ ಬಂದ ಪುನಃ ಅದೇ ರೀತಿ ಬ್ಯಾಕ್ ಟು ನಾರ್ಮಲ್ ಆಗ್ತದೆ. ಆದರೆ ನಮ್ಮಲ್ಲಿ ಬಂದರೆ ನಾವು ಅವರಿಗೆ ಟೋಟಲ್ ರಿಲೀಫ್ ಕೊಡ್ತೇವೆ, ಒಂದು ಆಧ್ಯಾತ್ಮಿಕ ಜೀವನದ ಒಂದು ಟೇಸ್ಟ್ ಕೊಡ್ತೇವೆ. ಇಲ್ಲಿ ಸಂಪೂರ್ಣವಾಗಿ ಅವರ ಇದನ್ನು ಮರೆತು ಬಿಟ್ಟು ದೇವರ ಪೂಜೆ ಮಾಡೋದಾಗಲಿ, ಭಜನೆ, ಯೋಗ, ಮೆಡಿಟೇಷನ್ನು, ಧ್ಯಾನ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಮಾಡಿಸ್ತೇವೆ. ಮತ್ತು ಇಲ್ಲಿಯ ಸಾತ್ವಿಕ್ ಫುಡ್ಡು, ಇಲ್ಲಿಯ ಅಟ್ಮಾಸ್ಫಿಯರು, ಇದೆಲ್ಲ ನೋಡುವಾಗ ಅವ್ರು ಸಂಪೂರ್ಣ ಅದನ್ನು ಮರೆತು ಬಿಡ್ತಾರೆ. ಇದನ್ನು ತುಂಬ ಜನ ನಾವು ನೋಡಿದ ಪ್ರಕಾರ ತುಂಬ ಲೈಕ್ ಮಾಡ್ತಾರೆ ಮತ್ತು ಅವರು ಉಳಿದವರಿಗೂ ಹೇಳ್ತಾರೆ. ಬಂದವರೆಲ್ಲ ಅದನ್ನು ಭಾಳ ಅಪ್ರಿಷಿಯೇಟ್ ಮಾಡ್ತಾರೆ. ಎಲ್ಲರೂ ಈ ರೀತಿ ಬಂದರೆ ಅವರಿಗೆ ಬೇಕಾದ ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮ ಒಂದು ಆಸೆ ಇದೆ. ಎಲ್ಲರನ್ನು ಸ್ವಾಗತಿಸ್ತೇವೆ. ನಮಸ್ಕಾರ. ಆಧ್ಯಾತ್ಮಿಕ ಹಾಗೂ ಶಾಂತಿಯುತವಾದ ಜೀವನವನ್ನ ಆಶಿಸುವವರು 11 ತಿಂಗಳ ಅಥವಾ ದೀರ್ಘ ಅವಧಿಯ ಲೀಸ್ಗಾಗಿ ಸಂಪರ್ಕಿಸಿ